ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮಜಾ ನೋಡಿ, 2014ರಿಂದ ಇಲ್ಲಿವರೆಗೂ ಅಂದರೆ 12 ವರ್ಷಗಳ ಕಾಲ ನಿರಂತರವಾಗಿ ಎಲ್ಲ ಮಾಧ್ಯಮಗಳು ನನ್ನನ್ನು ಸೇರಿಸಿ ಎಲ್ಲ ಮಾಧ್ಯಮಗಳು ಬಡಬಡಿಸ್ತಾ ಇದ್ದಾವೆ. ಇವತ್ತೆಲ್ಲ ನಾಳೆ ರಾಹುಲ್ ಗಾಂಧಿ ಜೈಲಿಗೆ ಹೋಗ್ಬಿಡ್ತಾರೆ, ಸೋನಿಯಾ ಗಾಂಧಿ ಜೈಲಿಗೆ ಹೋಗ್ಬಿಡ್ತಾರೆ, ಪ್ರಿಯಾಂಕಾ ವಾಡ್ರಾ ಅವ್ರು ಹಿಮಾಚಲ್ ಪ್ರದೇಶದ ಫಾರ್ಮ್ ಹೌಸು ಅನಧಿಕೃತವಾಗಿದೆ, ಅವ್ರು ಜೈಲಿಗೆ ಹೋಗ್ತಾರೆ, ರಾಬರ್ಟ್ ವಾಡ್ರಾ ಜೈಲಿಗೆ ಹೋಗ್ತಾರೆ. ಇವ್ರನ್ನ ಜೈಲಿಗೆ ಕಳಿಸುವುದರಲ್ಲಿಯೇ ಆ ತರಾತುರಿಯಲ್ಲಿಯೇ ಉಮೇದಿನಲ್ಲೇ ಇದ್ದೀವಿ ನಾವು ವಿನಃ ಅವರಿಗೆ ಯಾವುದೇ ರೀತಿಯಾದಂಥ ಇಲ್ಲಿಯವರೆಗೂ ಕಾನೂನಿನ ಸಂದಿಗ್ಧತೆ ಉಂಟಾಗಿಲ್ಲ. ಒಂದೇ ಒಂದು ದಿವಸ ಹೋಗಿ ಅವರು ಕೋರ್ಟಲ್ಲಿ ಇಡೀ ದಿವಸ ನಮ್ಮ ಜನಸಾಮಾನ್ಯರ ಹಾಗೆ ಹೋಗಿ ನಿಲ್ಲುವಂಥ ಪ್ರಸಂಗ ಬಂದಿಲ್ಲ. ನೋಟಿಸ್ ಜಾರಿ ಆಗತ್ತೆ ಅಂತಾರೆ, ಅವ್ರು ಹೋಗಿ ವಕೀಲರು ಹೋಗಿ ವಾದ ಮಂಡನೆ ಮಾಡ್ತಾರೆ, ಇವ್ರು ಇನ್ನೆಲ್ಲೋ ಪ್ರವಾಸದಲ್ಲಿರ್ತಾರೋ ಮಜಾ ಮಾಡ್ತಿರ್ತಾರೋ ನಡೀತಾ ಇರ್ತದೆ. ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ವಿನಾಯಿತಿ ರಿಯಾಯಿತಿ ಎಲ್ಲ ಲಭ್ಯ ಆಗ್ತವೆ. ಆ ವಿಷಯದ ಕುರಿತು ಅವರು ಅದನ್ನು ಪೇಚು ಅಂತ ತಿಳ್ಕೊಳ್ಳೋದೇ ಇಲ್ಲ, ಆರಾಮಾಗಿರ್ತಾರೆ. ನಾವು ಮಾತ್ರ ಇಲ್ಲಿ ಕೂತ್ಕೊಂಡು ದಿನಾಂಕಗಳು, ಭಾರತೀಯ ನ್ಯಾಯ ಸಂಹಿತೆ, ಕೇಸು, ಕೋರ್ಟು, ಎಕ್ಸಂಪ್ಷನ್ನು, ಮೆರಿಟು, ರಾವ್ಸ್ ಅವೆನ್ಯೂ ಕೋರ್ಟು, ಹೈಕೋರ್ಟು ಅಂತ ಮಾತಾಡ್ತಾ ಇರ್ತೀವಿ. ಇವತ್ತು ಅದೇ 2 ಪ್ರಕರಣಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ AJL ಕಂಪ್ನಿ ಬಗ್ಗೆ. ಏಕೆಂದರೆ ಇವತ್ತೇ ಆ ಪ್ರಕರಣ ವಿಚಾರಣೆಗೆ ಬಂದಿದೆ ದಿಲ್ಲಿಯಲ್ಲಿ. ಇನ್ನೊಂದು ರಾಬರ್ಟ್ ವಾಡ್ರಾ ಕೇಸು ಯಾವುದು ಹೆಬ್ಬಾವಿನ ಹಾಗೆ ಮಲ್ಕೊಂಡಿತ್ತೋ, ಸ್ಕೈಲೈಟ್ ಪ್ರಾಪರ್ಟೀಸ್ ಅನ್ನುವಂಥ ಕಂಪ್ನಿದು, ಅದು ಮತ್ತೆ ಬುಸ್ ಅಂತ ಹೊರಗಡೆ ಹೆಡೆ ಎತ್ತುವ ಕೆಲಸ ಮಾಡ್ತಾ ಇದೆ. 2 ಪ್ರಕರಣಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಏಕೆಂದರೆ ಸಮಯೋಚಿತವಾಗಿದ್ದು, ಈಗಲೇ ನಡೆದು ಸಕಾಲಿಕವಾಗಿದ್ದು ಅನ್ನುವಂಥ ಕಾರಣಕ್ಕೋಸ್ಕರ. ಭಾಳ ದೊಡ್ಡದಾದಂಥ ಬೆಳವಣಿಗೆ ಆಗಿತ್ತು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಬಗ್ಗೆ. ಇದು ಆಗಿದ್ದು 16 ಡಿಸೆಂಬರ್ 2025ಕ್ಕೆ. 16 ಡಿಸೆಂಬರ್ 2025ಕ್ಕೆ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿರುವಂಥ ಆನರೇಬಲ್ ಜಸ್ಟಿಸ್ ಹೇಳ್ತಾರೆ, ನೀವು FIR ದಾಖಲೆ ಮಾಡಲಾರದೆ ನೀವು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರು ಚಾರ್ಜ್ ಶೀಟ್ ಹಾಕ್ತಾ ಇದ್ರಿ, ಇದು ತಾಂತ್ರಿಕವಾಗಿದು ತಪ್ಪು, ಇದು ಆದ್ದರಿಂದ ಇದನ್ನು ಕಾಗ್ನಿಜೆನ್ಸ್ಗೆ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಯಾವುದು ಈ ದೇಶದ ಆರ್ಥಿಕ ಅಪರಾಧಗಳನ್ನು ತನಿಖೆ ಮಾಡುತ್ತೋ, ಈ ದೇಶದ ಸ್ವಾಯತ್ತ ಸಂಸ್ಥೆಯಾಗಿ ಭಾರತದ ಆರ್ಥಿಕತೆಯನ್ನು ತಹಬಂದಿಯಲ್ಲಿಡುವ ಮತ್ತು ಅದಕ್ಕೆ ಸರಿಯಾದಂಥ ದಿಗ್ಬಂಧನವನ್ನು ವಿಧಿಸುವುದು ತಪ್ಪು ಮಾಡಿದವ್ರಿಗೆ, ಆರ್ಥಿಕ ಅಪರಾಧಕ್ಕೆ, ಅಂಥ ಸಂಸ್ಥೆ FIR ಹಾಕಲಾರದೆ 14 ವರ್ಷದಿಂದ ಹಾಗೆ ತಳ್ಕೊಂಬಂದೆ, 13 ವರ್ಷದಿಂದ ಅಂದರೆ ಯಾರಾದರೂ ನಂಬಲಿಕ್ಕಾಗತ್ತನ್ರಿ? ಯಾಕೆಂದರೆ ಈ ಪ್ರಕರಣದ ಕುರಿತಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಜಾಮೀನು ಪಡೆದಿದ್ದಾರೆ. ಈ ಪ್ರಕರಣದ ಕುರಿತಾಗಿ ತಡೆಯಾಜ್ಞೆ ಪಡೀಲಿಕ್ಕೆ ದಿಲ್ಲಿ ಹೈಕೋರ್ಟ್ನಲ್ಲಿ ಪ್ರಯತ್ನ ಮಾಡಲಾಗಿದೆ, ದಿಲ್ಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಯತ್ನ ಮಾಡಲಾಗಿದೆ, ವಿಫಲರಾಗಿದ್ದಾರೆ. ಅದಾದ ಮೇಲೆ ಯಾವಾಗ ಚಾರ್ಜ್ ಶೀಟ್ ಕಾಗ್ನಿಜೆನ್ಸ್ ತಗೊಂಡು ವಿಚಾರಣೆ ಶುರು ಆಗಬೇಕು, ಆ ಸಂದರ್ಭದಲ್ಲಿ 16 ಡಿಸೆಂಬರ್ 2025ಕ್ಕೆ ಇದ್ದಕ್ಕಿದ್ದ ಹಾಗೆ ಹೇಳುತ್ತೆ, ಇಲ್ಲ ನೀವು FIR ಹಾಕಲಾರ್ದು ಚಾರ್ಜ್ ಶೀಟ್ ತೊಗೊಂಡು ಬಂದಿದ್ದೀರಿ, ಇದನ್ನು ನಾವು ಪರಿಗಣನೆ ತೆಗೆದುಕೊಳ್ಳಕ್ಕಾಗೋದಿಲ್ಲ. ಅದೇ ಪ್ರಕರಣ ಈಗ ವಿಚಾರಣೆಗೆ ಬರ್ತಾ ಇದೆ. ಹಾಗಾದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ದು ತಪ್ಪ ಅಥವಾ ಪ್ರಾಸಿಕ್ಯೂಷನ್ ಕಂಪ್ಲೇಂಟ್ ಮಾಡಿದ್ದನ್ನೇ FIR ಅಂತ ಪರಿಗಣನೆ ತೆಗೆದುಕೊಳ್ಳಬೇಕಾಗಿತ್ತು ಅನ್ನೋದು ಸರಿನಾ? ಆಮೇಲೆ ಈ ನಮ್ಮ ರೆಗ್ಯುಲರ್ FIRಗೂ ಮತ್ತು ECIR ಅಂತ ಹೇಳ್ತಾರೆ, ಅದಕ್ಕೆ ಏನು ವ್ಯತ್ಯಾಸ ಅಂತಂದರೆ, ಆರ್ಥಿಕ ಅಪರಾಧಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ನೇರವಾಗಿ ಈ ತನಿಖಾ ಸಂಸ್ಥೆ ದೋಷಿ ಅಂತ ಹೇಳಿಬಿಡುತ್ತೆ. ರಾಹುಲ್ ಗಾಂಧಿ ದೋಷಿ, ಸೋನಿಯಾ ಗಾಂಧಿ ದೋಷಿ, ಇಷ್ಟು ಮೊತ್ತದ ಹಗರಣಗಳನ್ನು ಮಾಡಿದ್ದಾರೆ, ಅವ್ರ ಮೇಲೆ ಪ್ರಕರಣ ಇರೋದು ಸಾವಿರಾರು ಕೋಟಿದಿದೆ. ಜಪ್ತಿ ಮಾಡಿದ್ದು ಮುಂಬೈಯ ಪ್ರಾಪರ್ಟಿ ಜಪ್ತಿ ಮಾಡಲಾಗಿದೆ, ದಿಲ್ಲಿಯ ಪ್ರಾಪರ್ಟಿ ಜಪ್ತಿ ಮಾಡಲಾಗಿದೆ, ಲಕ್ನೋ ಪ್ರಾಪರ್ಟಿ ಜಪ್ತಿ ಮಾಡಲಾಗಿದೆ. ಜೊತೆಗೆ 90 ಕೋಟಿ 2 ಲಕ್ಷ ರೂಪಾಯಿಗಳ ಶೇರ್ಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಒಂದು ಪತ್ರಿಕೆಯ ಆಸ್ತಿಯನ್ನು, AJL ಅನ್ನುವಂಥ ಕಂಪನಿಯ ಆಸ್ತಿಯನ್ನು ಷೇರುದಾರರಿಂದ ಮಾಡಿದಂಥ ಪತ್ರಿಕೆಯಾಗಿರುವುದನ್ನು, ಅದನ್ನು ಯಾವುದೋ ಒಬ್ಬ ಖಾಸಗಿ ಇಬ್ಬರು ವ್ಯಕ್ತಿಗಳಿಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಿಸಿ 50 ಲಕ್ಷ ರೂಪಾಯಿದ್ದು ಒಂದು ಕಂಪನಿ ಪ್ರಾರಂಭ ಮಾಡಿ, ಫೇಕ್ ಕಂಪನಿ ಮಾಡಿ ಟ್ರಾನ್ಸ್ಫರ್ ಮಾಡಿದ್ದ ಆರ್ಥಿಕ ಅಪರಾಧ ಹೌದಾ ಅಲ್ವಾ? ಹಾಗೆ ಆರ್ಥಿಕ ಅಪರಾಧ ಹೌದು ಅಂತ ದಿಲ್ಲಿ ಹೈಕೋರ್ಟು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ದಿಲ್ಲಿಯ ರಾವ್ಸ್ ಅವೆನ್ಯೂ ಕೋರ್ಟ್ ಇದ್ದಕ್ಕಿದ್ದ ಹಾಗೆ ನೀವು FIR ಹಾಕಲಾರದೆ ಚಾರ್ಜ್ ಶೀಟ್ ಹಾಕಿದ್ದೀರಿ, ಇದನ್ನು ಕಾಗ್ನಿಜೆನ್ಸಿಗೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಂದರೆ ಏನರ್ಥ? ಈ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದ್ದಾವೆ. ನಿನ್ನೆ ಬೆಳಗಿನ ಸಂಚಿಕೆಯಲ್ಲಿ, ಇವತ್ತಿನ ಬೆಳಗಿನ ಸಂಚಿಕೆಯಲ್ಲಿ ಒಂದು ಮಾತನ್ನು ಹೇಳಿದೆ ನಾನು. ರಾಹುಲ್ ಗಾಂಧಿ ಅವ್ರ ಕುರಿತು FIR ದಾಖಲು ಮಾಡಿ ಅಂತ ಕೋರ್ಟ್ ಹೇಳಿಬಿಡ್ತು, ಅಲಹಾಬಾದ್ ಹೈಕೋರ್ಟಿನ ಲಕ್ನೋ ಬೆಂಚು.
ಇದಕ್ಕಿದ್ದ ಹಾಗೆ ಜಡ್ಜ್ ಹೇಳ್ತಾರೆ ಇಲ್ಲ ಅವರಿಗೆ ನೋಟಿಸ್ ಜಾರಿ ಮಾಡಿಲ್ಲ, ಆರೋಪಿಗೆ ನೋಟಿಸ್ ಜಾರಿ ಆದಮೇಲೆ ಅದು FIR ಹಾಕಬೇಕಾಗತ್ತೆ, ತಾಂತ್ರಿಕವಾದಂಥ ವೈಫಲ್ಯ ಆಗಿದೆ. ತಾವೇ ಮಾಡಿದ ಜಡ್ಜ್ಮೆಂಟನ್ನು ತಾವೇ ಹಿಂಪಡಿತಾರೆ, ತೀರ್ಪನ್ನು. ಇದು ಈ ದೇಶದ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನಡೀತಾ ಇರುವಂಥ ಭಾಳ ದೊಡ್ಡದಾದಂಥ ಅಚಾತುರ್ಯವೋ ಲೋಪವೋ ಏನು ಅಂತ ನನಗಿನ್ನೂ ತನಕ ಅರ್ಥ ಆಗ್ತಾ ಇಲ್ಲ. ಏಕೆಂದರೆ ನಾನು ನಿಮ್ಮ ಹಾಗೆ ಜನಸಾಮಾನ್ಯ, ನನಗೆ ಕೋರ್ಟಿನ ಭಾಷೆಗಳು ಅರ್ಥ ಆಗೋದಿಲ್ಲ. ನನ್ನ ಪರಿಮಿತಿಯಲ್ಲಿ, ನನ್ನ ಜ್ಞಾನದ ಪರಿಮಿತಿಯಲ್ಲಿ ಏನು ಅರ್ಥ ಆಗತ್ತೆ ಒಬ್ಬ ಕಾಮನ್ ಮ್ಯಾನ್ ಆಗಿ, ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಬಹುದು. ಹಾಗಾದರೆ ನ್ಯಾಷನಲ್ ಹೆರಾಲ್ಡ್ ಹಗರಣ ಆಗಿದ್ದೇ ಸುಳ್ಳ? ಆ ಎಲ್ಲ ನ್ಯಾಷನಲ್ ಹೆರಾಲ್ಡ್ ಅಂತ ಹೊರಗಡೆ ಬೋರ್ಡ್ ಹಾಕ್ಕೊಂಡು ಪಾಸ್ಪೋರ್ಟ್ ಆಫೀಸ್ಗೆ ಬೇರೆ ಬೇರೆಯವರಿಗೆ ಬಾಡಿಗೆ ಕೊಟ್ಟು, ಆ ಬಾಡಿಗೆ ತೆಗೆದುಕೊಂಡು ತೆರಿಗೆಯನ್ನು, ಇನ್ಕಮ್ ಟ್ಯಾಕ್ಸು ಕಟ್ಟದೇ ಇರೋದು ಅಪರಾಧ ಹೌದಾ ಅಲ್ವಾ? ಕಾಮನ್ ಮ್ಯಾನ್ ಯೋಚನೆ ಮಾಡಿ ನೋಡಿ ನೀವು. ಬೇರೆ ಎಲ್ಲೂ ಉಳಿದ ಕಾಯ್ದೆಗಳನ್ನ ಬಿಟ್ಬಿಡಿ. ದೊಡ್ಡ ಬ್ಯಾರಿಸ್ಟರ್ ಆಗಬೇಕಾಗಿಲ್ಲ, ಅಥವಾ LLB LLM ಓದ್ಕೊಂಡು ಬರಬೇಕಾಗಿಲ್ಲ, ಅಥವಾ ಜಡ್ಜ್ ಅವರ ಎಂಟ್ರೆನ್ಸ್ ಎಕ್ಸಾಮ್ ಕಟ್ಟು ಪಾಸ್ ಆಗಬೇಕಾಗಿಲ್ಲ. ಅದರ ಪ್ರಕರಣ ಇವತ್ತು ವಿಚಾರಣೆಗಿದೆ. ಏನಾಗುತ್ತೆ ಗೊತ್ತಿಲ್ಲ. ನಾನು ಸೋನಿಯಾ ಗಾಂಧಿ ಜೈಲಿಗೆ ಹೋಗ್ತಾರಾ, ರಾಹುಲ್ ಗಾಂಧಿ ಜೈಲಿಗೆ ಹೋಗ್ತಾರಾ ಅಂತ ಹೆಡ್ಡಿಂಗ್ ಹಾಕಿ ನಿಮ್ಮನ್ನು ದಾರಿ ತಪ್ಪಿಸುವ ಪ್ರಯತ್ನ ಮಾಡೋದಿಲ್ಲ. ಏನು ಬರುತ್ತೆ ವರದಿ, ಆ ವರದಿಯನ್ನು ತಮ್ಮೆದುರಿಗೆ ಇಡುವ ಪ್ರಯತ್ನ ಮಾಡ್ತೀನಿ. ಎರಡನೇ ದಿನೊಂದು ಭಾಳ ದೊಡ್ಡದಾದಂಥ ಹಗರಣ ಆಗಿತ್ತು ಹೂಡಾನ ಸರ್ಕಾರದಲ್ಲಿ. ಹರಿಯಾಣದ ಕಾಂಗ್ರೆಸ್ಸಿನ ಸರ್ಕಾರ, ಹೂಡಾ ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ಒಂದು ಅಗ್ರಿಕಲ್ಚರ್ ಜಮೀನನ್ನು ತಗೋತಾರೆ. ಸ್ಕೈಲೈಟ್ ಹಾಸ್ಪಿಟಾಲಿಟಿ ಅನ್ನುವಂಥ ಕಂಪ್ನಿಯ ಮೂಲಕ 7,05,00,000 ಕೊಟ್ಟು ರಾಬರ್ಟ್ ವಾಡ್ರಾ ಅವರು, ಅಂದರೆ ಸೋನಿಯಾ ಗಾಂಧಿಯವರ ಅಳಿಯ ಪ್ರಿಯಾಂಕಾ ವಾಡ್ರಾ ಅವರ ಗಂಡ, ತೆಗೆದುಕೊಂಡು 3 ತಿಂಗಳಲ್ಲಿ ಅದು ಕಮರ್ಷಿಯಲ್ ಆಗಿ ಪರಿವರ್ತಿತಗೊಳ್ಳುತ್ತೆ. ಅಗ್ರಿಕಲ್ಚರ್ ಜಮೀನು ತಗೊಂಡು ರಿಜಿಸ್ಟ್ರೇಷನ್ ಆಗುತ್ತೆ, 7,05,00,000 ವ್ಯಾಪಾರ ಆಗುತ್ತೆ. ಚೆಕ್ಕನ್ನು ಯಾರು ಓಂಕಾರೇಶ್ವರ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ವ್ಯಕ್ತಿ ಯಾರು ಚೆಕ್ಕನ್ನು ಪಡೆದಿದ್ರೋ ಆ ವ್ಯಕ್ತಿ ₹1,00,00,000 ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದೆ. 7,05,00,000 ಚೆಕ್ಕನ್ನು ರಾಬರ್ಟ್ ವಾಡ್ರಾ ಮತ್ತು ಉಳಿದ 8 ಜನ ಕೊಟ್ಟಿದ್ದಾರೆ. ಆ ಚೆಕ್ಕನ್ನು ಬ್ಯಾಂಕಿಗೆ ಹಾಕೋದಿಲ್ಲ ಅವರು. ನೀವು ಒಂದು ಪ್ರಾಪರ್ಟಿನ ಮಾರ್ತೀರಿ, ನಾನು ನಿಮಗೊಂದು ಚೆಕ್ ಕೊಡ್ತೀನಿ, ನೀವು ಚೆಕ್ಕನ್ನು ಬ್ಯಾಂಕಿಗೆ ಹಾಕಲಿಲ್ಲ ಅಂದರೆ ಏನರ್ಥ? ಏನೋ ಆರ್ಥಿಕ ಅಪರಾಧ. ನಾನು ಚೆಕ್ ಕೊಟ್ಟಿದ್ದೀನಿ, ಇದ್ರ ಪೇಮೆಂಟ್ ಆಗಿದೆ ಅಂತ ಸಬ್ ರಿಜಿಸ್ಟರ್ಡ್ ಆಫೀಸಲ್ಲಿ ಹೇಳಿರ್ತೀರ ನೀವು. ಈ ಚೆಕ್ ನಂಬರ್ ಪ್ರಕಾರ ಇಂಥ ಖರೀದಿದಾರರಿಗೆ ಈ ಚೆಕ್ ನಂಬರ್ ಪ್ರಕಾರ ಇಷ್ಟ ಮೊಬೈಲ್ಗನ್ನು ನೀಡಲಾಗಿದೆ, ನಮ್ಮ ವ್ಯವಹಾರ ಕ್ಲಿಯರ್ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂಥ ಸ್ಟ್ಯಾಂಪ್ ಡ್ಯೂಟಿ ಕಟ್ತಾ ಇದ್ದೀನಿ ಅಂತ ಹೇಳ್ತಾನೆ ನಾವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದು. ಹಾಗೆ ಸ್ಕೈಲೈಟ್ ಪ್ರಾಪರ್ಟೀಸ್ ಲಿಮಿಟೆಡ್ ಅವರು 3.53 ಎಕರೆ ಜಮೀನನ್ನು ಓಂಕಾರೇಶ್ವರ್ ಪ್ರೈವೇಟ್ ಲಿಮಿಟೆಡಿಂದ ಖರೀದಿ ಮಾಡ್ತಾರೆ. ಅಗ್ರಿಕಲ್ಚರ್ ಜಮೀನನ್ನು ಚೆಕ್ ಕೊಡ್ತಾರೆ, ಚೆಕ್ಕನ್ನು ಓಂಕಾರೇಶ್ವರದವರು ಹಾಕೋದೇ ಇಲ್ಲ. ಆಯಿತು, ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಅದಕ್ಕೆ ₹250 ಕೋಟಿ ಬೆಲೆ ಬಂದುಬಿಡ್ತದೆ. ಹೂಡಾ ಸರ್ಕಾರ ರಾತ್ರೋರಾತ್ರಿ ಎಲ್ಲ ಇದನ್ನು ಕಾಯ್ದೆಗಳನ್ನು ಗಾಳಿಗೆ ತೂರಿ ಕಮರ್ಷಿಯಲ್ ಮಾಡಿಬಿಡ್ತಾರೆ. ಕಮರ್ಷಿಯಲ್ಲು ಮತ್ತು ರೆಸಿಡೆನ್ಷಿಯಲ್ ಮಾಡಿ DLF ಅವ್ರು ಖರೀದಿ ಮಾಡಿಬಿಡ್ತಾರೆ. ದೇಶದ ಹೆಸರಾಂತ ಕಂಪ್ನಿ ಅದು DLF. ಅದು ಖರೀದಿ ಮಾಡಿಬಿಡುತ್ತೆ. ₹100 ಕೋಟಿ ಲಾಭವನ್ನು ರಾಬರ್ಟ್ ವಾಡ್ರಾ ಪಡಿತಾರೆ. ₹7 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿದ, ಅವು ₹7 ಕೋಟಿ ಕೊಟ್ಟಿಲ್ಲ. ಅಲ್ಲಿ 200 ಚಿಲ್ಲರೆ ಕೋಟಿ ವ್ಯವಹಾರವನ್ನು ಮಾಡಿದರೆ ಅದಕ್ಕೆ ಯಾವುದೇ ರೀತಿಯ ತೆರಿಗೆ ಇಲ್ಲ. ಈ ರೀತಿ ಅವ್ಯವಹಾರ ಮಾಡಿದ ಪ್ರಕರಣ 2008ರಲ್ಲಿ ನಡೆದಂಥ ಪ್ರಕರಣ. ಇಲ್ಲಿಗೆ 14 ವರ್ಷ ಆಯಿತು. ಈಗ 9 ಜನ ಆರೋಪಿ ಈಗ ಇದನ್ನು ಚಾರ್ಜ್ ಶೀಟನ್ನು ಕಾಗ್ನಿಜೆನ್ಸಿಗೆ ತೊಗೊಂಡಿದೆ ರಾವ್ಸ್ ಅವೆನ್ಯೂ ಕೋರ್ಟು. ಬುಧವಾರ ದಿವಸ ಇದರ ಕುರಿತು ವಿಚಾರಣೆಗೆ ತೆಗೆದುಕೊಳ್ಳಾಯಿತು. ಮೇ 16ನೇ ತಾರೀಕು ಈ ಮೊಕದ್ದಮೆ ಇದೆ. ರಾಬರ್ಟ್ ವಾಡ್ರಾನಿಂದ ಹಿಡಿದು ಉಳಿದ ಎಲ್ಲ ಒಟ್ಟು 9 ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾಗಬೇಕು ಅಂತ ರಾವ್ಸ್ ಅವೆನ್ಯೂ ಕೋರ್ಟ್ ಆರ್ಡರ್ ಮಾಡಿದೆ. ಅವತ್ತು ಇವ್ರು ಕೋರ್ಟ್ಗೆ ಹಾಜರಾಗ್ತಾರೋ ಅಥವಾ ಮತ್ತೆ ತಮ್ಮ ವಕೀಲರು, ದೊಡ್ಡ ದೊಡ್ಡ ವಕೀಲರೆಲ್ಲ ಹೈರ್ ಮಾಡಲಿಕ್ಕೆ ಇವ್ರು ಬರುತ್ತೆ. ದೆ ಕ್ಯಾನ್ ಬೈ ಜಸ್ಟಿಸ್ ಅಂತ ಒಂದು ಮಾತಿದೆ, ಅದು ಬೇರೆ ವಿಚಾರ. ಪ್ರಕರಣದ ಮುಂದುವರೆದ ಭಾಗವನ್ನು ಮತ್ತೆ ನಾನು ಅವತ್ತಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.